ಒಬ್ಬ ರೈತ ಬಂದು ವೇದಿಕೆ ಮೇಲೆ ನಿಂತು ಮಾತಾಡ್ತಾ ಇದ್ರು. ಅವ್ರು ಹೇಳಿದ್ದು ರೈತರಿಗೆ ಕರೆ ಕೊಟ್ಟಿದ್ದೇನು ಅಂತಂದರೆ, ಅವರು ವಯಸ್ಸಾದವರು ರೈತರೇ. ಈ ಶುಗರ್ ಫ್ಯಾಕ್ಟ್ರಿ ಓನರ್ಸ್ನ ನಾವು ಯಾವ ರೀತಿ ಬಗ್ಗಿಸ್ಬೇಕು, ಈ ಸರ್ಕಾರನ ನಾವು ಹೇಗೆ ಕರೆಸ್ಬೇಕು ಅಂತಂದರೆ, ನಿಮ್ಗೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತೀನಿ, ಇನ್ಮೇಲೆ ನಿಮ್ಮ ಜಮೀನುಗಳಲ್ಲಿ ನೀವು ಕಬ್ಬು ಬೆಳೆಯೋದನ್ನೇ ಬಿಟ್ಟುಬಿಡಿ. ಕಬ್ಬು ಬೆಳೆಯೋದೇ ಬೇಡ. ನೀವು ಕಬ್ಬು ಬೆಳೆದ್ರೆ ಅಲ್ವಾ ಈ ಶುಗರ್ ಫ್ಯಾಕ್ಟ್ರಿ ಓನರ್ಸು, ಈ ಸರ್ಕಾರ ಬರೋದು. ನಾವೇ ಕಬ್ಬು ಬೆಳೆಯೋದು ಬಿಟ್ಬಿಡೋಣ. ಅವಾಗ ಅವರೇ ಓಡ್ ಬರ್ಬೇಕು ನಮ್ಮ ಹತ್ರ, ಕಬ್ಬು ಬೆಳೀರಿ ಅಂತ. ಈ ಥರ ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ. 100% 2 ವರ್ಷ ನಮ್ಮ ರೈತರು ಇಷ್ಟು ವರ್ಷನೇ ಪಾಪ ವರ್ಷದಿಂದ ವರ್ಷ ಯಾವ ರೈತನೂ ಮೇಲಕ್ಕಂತೂ ಹೋಗಿಲ್ಲ. ಬೇರೆ ಪ್ರೊಫೆಷನ್ ಅವರೆಲ್ಲ ಈ ವರ್ಷ ಬೈಕ್ ತೊಗೊಂಡ್ರೆ ಇನ್ನೊಂದು 2 ವರ್ಷ ಬಿಟ್ಟು ಕಾರ್ ತೊಗೊಳ್ತಾನೆ, ಇನ್ನೊಂದು 2 ವರ್ಷ ಇನ್ನೊಂದು ದೊಡ್ಡ ಕಾರ್ ತೊಗೊಳ್ತಾನೆ, ಮನೆ ತೊಗೊಳ್ತಾನೆ. ರೈತದ ನಂಗಿಲ್ಲ. ಅದೇ ಡಕೋಟಾ ಗಾಡಿನೇ 15-20 ವರ್ಷದಿಂದ ಓಡಿಸ್ಕೊಂಡಿರ್ತಾನೆ. ಅವನು ಯಾವತ್ತೂ ಇನ್ಕ್ರಿಮೆಂಟಲಾಗಿ ಮೇಲಕ್ಕೆ ಹೋಗೇ ಇಲ್ಲ ನಮ್ಮ ರೈತ, ಆಯಿತಾ? ಅವರು ಏನಕ್ಕೆ ಕೇಳ್ತಿದ್ದೀನಿ ಅಂದರೆ, ಹೆಂಗಿರೂ ನೀವು ಮೇಲಕ್ಕೆ ಹೋಗಲ್ಲಪ್ಪ. ಇನ್ನು 2 ವರ್ಷದಲ್ಲಿ ಏನು ಎರಡು ಬೆಳೆ ಕಮ್ಮಿ ಮಾಡಿಬಿಟ್ಟು ಲಕ್ಷ ದುಡಿತೀರಾ? ಇಲ್ಲ ಅಲ್ವಾ? ಜಸ್ಟ್ ಸ್ಟಾಪ್ 2 years. ನೀವು 6 ಲಕ್ಷ ಜನ ರೈತರು ಯುನೈಟ್ ಆಗಿ ಯಾರು ಬೆಳಿಬಾರ್ದು, ಪೀನಲೈಸ್ ಮಾಡಿ. ನಿಮ್ಮ ಸಂಘದಿಂದ 6 ಲಕ್ಷ ರೈತರು ಒಂದು ಸಂಘಕ್ಕೆ ಬಂದರೆ ಎಂಥ ಪವರ್ಫುಲ್ ಸಂಘಟನೆ ಆಗುತ್ತೆ ಗೊತ್ತಾ? ನೀವು ಬಿಟ್ಬಿಡಿ ನೀವು ಎಲೆಕ್ಷನ್ ಪಕ್ಷ ಎಲ್ಲ ಬಿಟ್ಬಿಡಿ, ಬನ್ನಿ ಮಾತಾಡಿ ಒಂದು ಮಾಡಿಕೊಂಡು ಸ್ಟ್ರಿಕ್ಟಾಗಿ 2 ವರ್ಷ ಮಾಡಿ. ಆವಾಗ ನೋಡಿ ಎಂಥ ಕತೆ ಆಗತ್ತೆ ಅಂತ. ದೇ ವಿಲ್ ಕಮ್ ಡೌನ್ ಆನ್ ದೇರ್ ನೀಸ್. ಯಾಕಂದರೆ ಹೂ ಈಸ್ ಕಂಟ್ರೋಲಿಂಗ್ ದ ಗೌರ್ಮೆಂಟ್?